ಜೆಡಿಎಸ್ ಪಕ್ಷದ ಹಿರಿಯ ಜೀವವೊಂದು ಅರ್ಥಾತ್ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದ ಶಾಸಕ ಜಿಟಿ ದೇವೇಗೌಡರಿಗೆ ಇವತ್ತು ಜೆಡಿಎಸ್ನಿಂದ ಅದರಲ್ಲೂ ಕೂಡ ಕೋರ್ ಕಮಿಟಿಯಿಂದ ಕೋಕ್ ಸಿಕ್ಕಿದೆ. ಮಾಸ್ಟರ್ ಸ್ಟ್ರೋಕ್ ಕೊಟ್ಟ ಎಚ್.ಡಿ. ಕುಮಾರಸ್ವಾಮಿ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ಜಿಟಿ ದೇವೇಗೌಡರು ಔಟ್ ಆಗಿದ್ದಾರೆ. ಜಿಟಿ ದೇವೇಗೌಡರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟ ಕೇಂದ್ರ ಸಚಿವ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ಜಿಟಿಡಿ ಔಟ್. ಕೊನೆಗೂ ಕೋರ್ ಕಮಿಟಿಯಿಂದ ಹೊರಗುಳಿದ ಜಿಟಿ ದೇವೇಗೌಡರು. ಕೋರ್ ಕಮಿಟಿಯ ಉಪಾಧ್ಯಕ್ಷರಾಗಿದ್ದ ಕೃಷ್ಣಾರೆಡ್ಡಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಪಕ್ಷದ ಚಟುವಟಿಕೆಯಿಂದ ದೂರ ಉಳಿದಿದ್ದ ಜಿಟಿಡಿಗೆ ಶಾಕ್ ಕೊಟ್ಟ ಜೆಡಿಎಸ್. ಕೋರ್ ಕಮಿಟಿ ಜೊತೆಗೆ ರಾಜಕೀಯ ವ್ಯವಹಾರ ಸಮಿತಿಯು ರಚನೆಯಾಗಿದೆ. ಆ ಸಮಿತಿ ಬಹುಶಃ ಎಚ್.ಡಿ. ಕುಮಾರಸ್ವಾಮಿ ಇಟ್ಕೊಂಡಿದ್ದಾರೆ. ಅದರ ಅಧ್ಯಕ್ಷರು ಕೂಡ ಎಚ್.ಡಿ. ಕುಮಾರಸ್ವಾಮಿ ಇರ್ತಾರೆ. ಶಿಸ್ತು ಸಮಿತಿಯಲ್ಲಿ ಜಿಟಿಡಿ ಅವರ ಮಗನಿಗೆ ಅವಕಾಶ ಸಿಕ್ಕಿದೆ. ಪ್ರಚಾರ ಸಮಿತಿಗೆ ರೇವಣ್ಣರ ಮಗ ಸೂರಜ್ರಿಗೆ ಸ್ಥಾನ ಸಿಕ್ಕಿದೆ. MLC ಸೂರಜ್ ರವರಿಗೆ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರಾಗಿ ಮಾಜಿ ಸಚಿವ ನಾಗರಾಜ್ ಅಯ್ಯರಿಗೆ ಸ್ಥಾನ. ಮುಂಬರುವ ಚುನಾವಣೆಯನ್ನು ಗಮನಿಸಿಕೊಂಡು ಎಲ್ಲಾ ಸಮಿತಿ ರಚನೆ ಮಾಡಲಾಗಿದೆ. ಇನ್ನು ಜಿಟಿ ದೇವೇಗೌಡರು ಜೆಡಿಎಸ್ನ ಯಾವ ಮೀಟಿಂಗಿಗೂ ಕೂಡ ಬರ್ತಿರ್ಲಿಲ್ಲ. ಅದೇನೋಪ್ಪ, ಕೋರ್ ಕಮಿಟಿಯ ಅಧ್ಯಕ್ಷರಾಗಿದ್ದರು, CM ಇಬ್ರಾಹಿಂ ಆಗ ರಾಜ್ಯಾಧ್ಯಕ್ಷರಾಗಿದ್ದರು. ಆಗ ರಚನೆಯಾದಂತಹ ಕೋರ್ ಕಮಿಟಿ ಅದಾದ ನಂತರ ಬೈ ಎಲೆಕ್ಷನ್ ಆಯಿತು. ಜೆಡಿಎಸ್ನ ಕ್ಯಾಂಡಿಡೇಟ್ ನಿಂತ್ಕೊಂಡಿದ್ರು ನಿಖಿಲ್ ಕುಮಾರಸ್ವಾಮಿ. ಆ ಸಂದರ್ಭದಲ್ಲೂ ಕೂಡ ಚನ್ನಪಟ್ಟಣಕ್ಕೂ ಕೂಡ ಬರಲಿಲ್ಲ. ಜೆಡಿಎಸ್ನ ಯಾವುದೇ 16-17 ಹಾಲಿ ಶಾಸಕರ ಸಂಪರ್ಕದಲ್ಲೂ ಕೂಡ ಜಿಟಿ ದೇವೇಗೌಡರು ಇರಲಿಲ್ಲ. ಜೆಡಿಎಸ್ ವಿರುದ್ಧ ಆರೋಪಗಳು ಬಂದಾಗ ಅದರ ವಿರುದ್ಧವಾಗಿ ಅಥವಾ ಜೆಡಿಎಸ್ ಪರವಾಗಿ ಮಾತನಾಡುವಂತಹ ಶಕ್ತಿಯೂ ಕೂಡ ಜಿಟಿ ದೇವೇಗೌಡರು ಕಳ್ಕೊಂಡಿದ್ರು. ಜೆಡಿಎಸ್ ಇತ್ತೀಚೆಗೆ ಸಾಂಪ್ರದಾಯಿಕ ಶತ್ರು ಎಂದು ಭಾವಿಸಿರುವ ಕಾಂಗ್ರೆಸ್ಸಿನ ವೇದಿಕೆಯಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯರನ್ನ ಹಾಡಿ ಹೊಗಳುವ ಪ್ರಯತ್ನಕ್ಕೆ ಜಿಟಿ ದೇವೇಗೌಡರು ಇಳಿದಿದ್ರು. ಮೈಸೂರು ಕ್ಷೇತ್ರದ ಯಾವುದೇ ಭಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕ್ರಮ ನಡೆದ್ರೆ ಅಲ್ಲಿ ಜಿಟಿ ದೇವೇಗೌಡರು ಆಹ್ವಾನಿತರು. ಅರ್ಥ ಆಗಲಿಲ್ಲ, ಲೆಕ್ಕಾಚಾರಕ್ಕೆ ಸಿಗಲಿಲ್ಲ. ಜಿಟಿ ದೇವೇಗೌಡರು ಹಂತ ಹಂತವಾಗಿ ಜೆಡಿಎಸ್ಸಿನ ಬಾಂಧವ್ಯದಿಂದ ದೂರ ಉಳಿಯೋದಕ್ಕೆ ಪ್ರಯತ್ನ ಪಟ್ಟರು. ದೂರ ಉಳಿಸಲಾಯಿತು ಅಂತ ಹೇಳೋದಕ್ಕಾಗಲ್ಲ. ಇಲ್ಲಿ ದೂರ ಉಳಿಯೋದಕ್ಕೆ ಸ್ವತಃ ಅವರೇ ಪ್ರಯತ್ನ ಪಟ್ಟರು. ಅದು ಯಾವ ಬೇಡಿಕೆಗಳು ಈಡೇರಲಿಲ್ವೋ ಗೊತ್ತಿಲ್ಲ, ಅದು ಯಾವ ಡಿಮ್ಯಾಂಡ್ಗಳು ಈಡೇರಿಸಲಿಲ್ವೋ ಗೊತ್ತಿಲ್ಲ. ರಾಜಕೀಯ ವ್ಯವಹಾರ ಸಮಿತಿ ನೋಡಿ, ಇವತ್ತು ಕೇವಲ ಅಲ್ಲಿ ಕೋರ್ ಕಮಿಟಿಯ ರೀಶಫಲ್ ಆಗಿದ್ದು ಮಾತ್ರ ಅಲ್ಲ, 20 ಸದಸ್ಯರುಗಳನ್ನು ಒಳಗೊಂಡ ಒಂದು ಕೋರ್ ಕಮಿಟಿ ಅಂತ ಇರುತ್ತೆ. ಅದರಲ್ಲೊಂದಷ್ಟು ಬದಲಾವಣೆಗಳಾಗಿದೆ, ಸ್ಥಾನಗಳ ಬದಲಾವಣೆ. ಇನ್ನು 20 ಮೆಂಬರ್ಸ್ಗಳಲ್ಲಿ ಏರಿಳಿತಗಳಾಗಿದೆಯಾ ಅಂತ ಕೇಳಿದ್ರೆ ಇಲ್ಲ. 20 ಮೆಂಬರೇ ಶಿಸ್ತು ಸಮಿತಿ, ಯಾವುದು ಕೋರ್ ಕಮಿಟಿ ಸಮಿತಿಯಲ್ಲಿ. ಇನ್ನು ಶಿಸ್ತು ಸಮಿತಿಯು ಕೂಡ ರಚನೆಯಾಗಿದೆ. ಅದರಲ್ಲೊಂದು 16 ಸದಸ್ಯರುಗಳನ್ನು ಒಳಗೊಂಡಂತ ಶಿಸ್ತು ಸಮಿತಿ. ಇನ್ನು ಪ್ರಚಾರ ಸಮಿತಿ ರಚನೆ ಆಯಿತು. ಆ ಪ್ರಚಾರ ಸಮಿತಿಗೆ ಮಾಜಿ ಸಚಿವ ಹಾಲಿ ಶಾಸಕ ಎಚ್.ಡಿ. ರೇವಣ್ಣರ ಪುತ್ರ MLC ಸೂರಜ್ ರೇವಣ್ಣರಿಗೆ ಅವಕಾಶ ಸಿಕ್ಕಿದೆ ಪ್ರಚಾರ ಸಮಿತಿಯಲ್ಲಿ. ಶಿಸ್ತು ಸಮಿತಿ, ಪ್ರಚಾರ ಸಮಿತಿ, ರಾಜಕೀಯ ವ್ಯವಹಾರ ಸಮಿತಿ. ಇನ್ನು ರಾಜಕೀಯ ವ್ಯವಹಾರ ಸಮಿತಿ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಎಚ್.ಡಿ. ಕುಮಾರಸ್ವಾಮಿ. ಎಚ್.ಡಿ. ಕುಮಾರಸ್ವಾಮಿಗೆ ಆ ಸ್ಥಾನ ಕೊಟ್ಟಿರುವಂತಹದ್ದು. ಈ ಎಲ್ಲವೂ ಕೂಡ ಮುಂಬರುವ ಚುನಾವಣೆಗಳನ್ನ ಮುಂದಿಟ್ಟುಕೊಂಡೇ ಮಾಡಿರುವಂತಹದ್ದು. ಜಿಟಿ ದೇವೇಗೌಡರನ್ನ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಕೃಷ್ಣಾರೆಡ್ಡಿಗೆ ಆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಂತಹ ಇದೇ ಜೆಡಿಎಸ್ ಏನ್ ಮಾಡ್ತು ಗೊತ್ತಾ? ಮತ್ತೊಂದು ಸಮಿತಿಯ ಸ್ಥಾನಕ್ಕೆ ಇದೇ ಜಿಟಿ ದೇವೇಗೌಡರ ಮಗ ಹರೀಶ್ ಗೌಡನಿಗೆ ಆ ಸ್ಥಾನ ಕೊಡ್ತು. ಅದರರ್ಥ ಕುಟುಂಬವನ್ನು ಕಳೆದುಕೊಳ್ಳೋದಕ್ಕೆ ಜೆಡಿಎಸ್ಗೆ ಇಷ್ಟ ಇಲ್ಲ. ಬದಲಾಗಿ ಶಿಸ್ತನ್ನು ಸಹಿಸಲ್ಲ, ಅಶಿಸ್ತನ್ನು ಸಹಿಸೋದಿಲ್ಲ ಜೆಡಿಎಸ್ ಅಂತ. ಕೋರ್ ಕಮಿಟಿಯ ಅಧ್ಯಕ್ಷರು ಅಂತ ಹೇಳಿ ಕೇವಲ ಪ್ಯಾಂಪ್ಲೆಟ್ಸು, ಪೋಸ್ಟರಲ್ಲಿ ಆ ಸ್ಥಾನ ಇದ್ರೆ ಸಾಕ? ಕೆಲಸ ಮಾಡಬೇಕಲ್ಲ. ಕೋರ್ ಕಮಿಟಿಯ ಅಧ್ಯಕ್ಷ ನಾನು ಅಂತ ಹೇಳಿ ಯಾವುದಾದ್ರೂ ರಾಜ್ಯ ಅಥವಾ ಜಿಲ್ಲೆಯ ಪ್ರವಾಸ ಕೈಗೊಂಡ್ರ ಜಿಟಿ ದೇವೇಗೌಡರು? ಕರೆದ್ರೂ ಬರಲ್ಲ, ಕರೆಯದಿದ್ರೂ ಬರಲ್ಲ. ಜೆಡಿಎಸ್ನ ಕೋರ್ ಕಮಿಟಿಯ ಅಧ್ಯಕ್ಷ ಮನೆ ಮಗ ಇದ್ದ ಹಾಗಲ್ವಾ? ಜೆಡಿಎಸ್ ಕರೆದರೂ ಕರೆಯದಿದ್ದರು ಮನೆ ಮಗನಾಗಿ ಕೆಲಸ ಮಾಡಬೇಕಾಗಿದ್ದ ಜಿಟಿ ದೇವೇಗೌಡರು ಯಾವುದಕ್ಕೂ ಒಲ್ಲೆ ಅಂತ ಇದ್ರು, ಪ್ರತಿಯೊಂದಕ್ಕೂ ಒಲ್ಲೆ. ಕಡೆಯದಾಗಿ CM ಇಬ್ರಾಹಿಂ ಅವರು ಮನೆಗೆ ಹೋದಾಗ ಜೆಡಿಎಸ್ ಅನ್ನು ಅಧಿಕೃತವಾಗಿ ತೊರೆಯೋ ತರನೇ ಮಾತನಾಡಿದ್ರು. ಜೆಡಿಎಸ್ನಲ್ಲಿ ಶಾಸಕರಾಗಿದ್ದವರು, ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿದ್ದವರು, ಜೆಡಿಎಸ್ಸಿನ ಎಲ್ಲ ತರಹದ ಸುಖ ಸೌಕರ್ಯಗಳನ್ನು ಅನುಭವಿಸಿದವರು,
ದೇವೇಗೌಡರು ತೀರಾ ಹತ್ತಿರದಲ್ಲಿ ಕೂರಿಸ್ಕೊಂಡವರು, ಕುಮಾರಸ್ವಾಮಿ ಅತಿ ದೊಡ್ಡ ಗೌರವಯುತವಾಗಿ ಈಗಲೂ ಕಾಣುತ್ತಿರುವವರು, ನಿಖಿಲ್ ಕುಮಾರಸ್ವಾಮಿ ಜೀವ ಜೀವ ಅನ್ನೋ ತರಹ ಬೆರೆತವರು. ಹೀಗೆಲ್ಲ ಇದ್ದಾಗ JDSನ ಶಕ್ತಿಯನ್ನು ಅನುಭವಿಸಿಕೊಂಡು ಸ್ವೀಕರಿಸಿಕೊಂಡು ಇದ್ದಕ್ಕಿದ್ದ ಹಾಗೆ GT ದೇವೇಗೌಡರ ಅಂತರವನ್ನು ಕಾಯ್ದುಕೊಂಡ್ರೆ ಸಹಿಸಿಕೊಳ್ಬೇಕಾ JDS? ತಡ್ಕಬೇಕಾ JDS? ಕಾಯ್ಬೇಕಾ JDS? ತಾಳ್ಮೆಯ ಕಟ್ಟೆ ಹೊಡಿತು. ಇವತ್ತು ಕೋರ್ ಕಮಿಟಿಯಿಂದ ಅಧಿಕೃತ ಔಟ್ ಆದರು. ಮುಂದೇನು ವಿ ಡೋಂಟ್ ನೋ. ರಾಜಕೀಯ ನಡೆ ಏನು ಗೊತ್ತಿಲ್ಲ. JDSನ ಶಾಸಕರಾಗಿ ಉಳ್ಕೊಂಡಿದ್ದಾರೆ. ಮುಂದೇನಾದರೂ ಬೇರೆ ಅವಕಾಶಗಳು ಸಿಗ್ತಾವ ಅಥವಾ GT ದೇವೇಗೌಡರು ಕಟ್ಟಕಡೆಯ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತಾರ? ಅವರವರ ವೈಯಕ್ತಿಕ ಇಚ್ಛೆಗೆ ಬಿಟ್ಟಂತಹದ್ದು. ಒಂದು ವೇಳೆ ಆ ತರಹದ್ದೊಂದು ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಅದರಲ್ಲಿ ಅಚ್ಚರಿ ಪಡಬೇಕಾಗಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.